ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಮನು ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಮ್ಮ ಚಿರುನ್ ಕರ್ಕೊಂಬರಕ್ಕೆ ಮಾಲೂರಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ಮಾಲೂರು ಹೇಗಿದೆ ನೋಡ್ಕೊಂಬರೋಣ. ನಮ್ಮ ಭಾವನ ಮನೆ. ನಾವು ಮಾಲೂರಿಗೆ ರಾತ್ರಿ ಬರೋತ್ತಿಗೆ ಲೇಟ್ ಆಗಿತ್ತು. ನೈಟು ಕರೆಂಟ್ ಇರಲಿಲ್ಲ, ಸೊ ವಿಡಿಯೋ ಮಾಡಿರಲಿಲ್ಲ. ಈಗ ನೋಡೋಣ ಬನ್ನಿ ಭಾವನ ಮನೆ ಹತ್ರ ಹೇಗಿದೆ ವ್ಯೂಸ್ ಅಂತ. ನೋಡಿ, ಇಲ್ಲಿ ಹೂವಿನ ಗಿಡಗಳೆಲ್ಲ ಇಷ್ಟೊಂದು ಹಾಕಿದ್ದಾರೆ. ಇದು ಮಾಲೂರು ನಮ್ಮ ಭಾವನ ಮನೆ, ನಮ್ಮ ಅತ್ತೆ ಮಗ. ನೋಡಿ, ಇದೇ ಮನೆ ಅವ್ರದ್ದು. ನೋಡಿ, ನಮ್ಮ ಧನು ಅಕ್ಕ ರಂಗೋಲಿ ಹಾಕಿದ್ದಾಳೆ. ಚೆನ್ನಾಗಿ ರಂಗೋಲಿ ಹಾಕ್ತಾಳೆ. ಅಂದರೆ ನಮ್ಮ ಫ್ಯಾಮಿಲಿಲಿ ಏನು ಫಂಕ್ಷನ್ ಆದರೂ ಧನು ಅಕ್ಕನೇ ರಂಗೋಲಿ ಹಾಕೋದು. ಅದಕ್ಕೆ ಬಣ್ಣ ತುಂಬೋರು ಮಾತ್ರ ನಾವು ತುಂಬ ಜನ ಇದ್ದೀವಿ. ಚೆನ್ನಾಗಿ ರಂಗೋಲಿ ಹಾಕ್ತಾಳೆ. ಇಲ್ಲ, ಬಾಗಿಲಿಗೆಲ್ಲ ರಂಗೋಲಿ ಹಾಕಿದ್ದಾಳೆ ನೋಡಿ ಬೆಳಗ್ಗೆನೆ. ಬನ್ನಿ ಒಳಗಡೆ ಏನು ಮಾಡ್ತೀವಿ ನೋಡೋಣ. ಸೌದೆ ಒಲೆಯಲ್ಲಿ, ಹಳ್ಳಿ ಕಡೆ ಅಂದರೆ ಸೌದೆ ಒಲೆ ಇದ್ದೇ ಇರುತ್ತೆ. ಇಲ್ಲಿ ಬೆಳಗ್ಗೆ ಸೌದೆ ಒಲೆಯಲ್ಲಿ ಈ ಥರ ಅನ್ನ ಮಾಡಿ ಆ ಬಸ್ತನ್ನ ತಿನ್ನೋ ರುಚಿನೇ ಬೇರೆ. ಧನು ಅಕ್ಕ ಆಲ್ರೆಡಿ ರೊಟ್ಟಿ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದಾಳೆ. ರೊಟ್ಟಿ ರೆಡಿ ಮಾಡ್ತಾಳೆ. ಹಿತೈಷಿ ನಿಂತ್ಕೊಂಡೇನೋ ಮಾತಾಡ್ತಿದ್ದಾಳೆ. ಬೆಳಗ್ಗೆ ಎದ್ದು ಆ ಒಲೆ ಹತ್ರ ಬೆಲ್ಲ ಕಾಯಿಸಿರೋ ಕಾಫಿ, ಬೆಲ್ಲ ಹಾಕಿ ಮಾಡಿರೋ ಕಾಫಿ ಕುಡಿಯೋ ರುಚಿನೇ ಬೇರೆ. ಅದೊಂದು ಸ್ವಲ್ಪ ಕುಡಿದ್ಬಿಟ್ರೆ ಎಷ್ಟೋ ರಿಫ್ರೆಶ್ ಆದಂಗೆ ಅನಿಸುತ್ತೆ. ಸರಿ, ನೋಡಿ ಆಲ್ರೆಡಿ ಧನು ಅಕ್ಕ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಕಡೆ ಹಳ್ಳಿ ಸೈಡ್ ಜಾಸ್ತಿ, ನಮ್ಮ ಸೈಡ್ ರೊಟ್ಟಿ ಬೆಳಗ್ಗೆ ತಿಂಡಿ ಕಾಮನ್ ಆಗಿರುತ್ತೆ. ಈ ಥರ ಉಂಡೆ ಮಾಡ್ಕೊಂಡು ಮಿಷಿನಲ್ಲಿ ಪ್ರೆಸ್ ಮಾಡಿ ಇಲ್ಲಿ ಹಂಚ್ಮೇಲೆ ಚೆನ್ನಾಗಿ ಬೇಯಿಸಿ ರೊಟ್ಟಿ ತಿನ್ನೋದೇ ಟೇಸ್ಟೇ ಬೇರೆ. ನನಗಂತೂ ರೊಟ್ಟಿ ಸಖತ್ ಇಷ್ಟ. ಅದ್ರ ಜೊತೆ ಚಿಕನ್ ಫ್ರೈ ಮಾಡಿದ್ದು. ನೋಡಿ, ಇವ್ರ ಮನೆ ಇದ್ರ ಹೆಸರು ಕೆಂಪು ಅಂತ. ಈ ಬೆಕ್ಕು ಎಷ್ಟು ಚೆನ್ನಾಗಿ ಬೆಳಗ್ಗೆ ಎದ್ದು ಡೈನಿಂಗ್ ಟೇಬಲ್ ಕೂತ್ಕೊಂಡು ಮಾಡ್ತಾಯಿದೆ. ಈ ಬಿಸಿಲು, ಈಗಿನ ಟೆಂಪ್ರೇಚರ್, ಈ ಬಿಸಿಲಲ್ಲಿ ಈ ಥರ ಮಡಿಕೆಯಲ್ಲಿ ನೀರು ಕುಡಿಯೋ ರುಚಿ ಒಳ್ಳೆ ಕೋಲ್ಡಾಗಿ ಚೆನ್ನಾಗಿರುತ್ತೆ. ಚಿರುವರು ಆಲ್ರೆಡಿ ಎದ್ದು ಬಂದರು. ಚಿರು, ವಿಂಚು, ವಿಶ್ರುತ್ತು, ನಮ್ಮ ಚಿರು ಎಲ್ಲ ಮಾಲೂರಿಗೆ ಬಂದು ವಾರ ಆಯಿತು. ಇಲ್ಲೊಳ್ಳೆ ಅವ್ರಿಗೆ ತುಂಬ ಎಂಜಾಯ್ ಮಾಡ್ತಾರೆ. ಮಣ್ಣು, ನೀರು ಎಲ್ಲ. ಚರಿನು ಈಗ ಎದ್ದು ಬಂದ. ನಮ್ಮ ಭಾವರ ಮನೆ ಹತ್ರ ಏನೇನಿದೆ ನೋಡೋಣ ಬನ್ನಿ. ನಮ್ಮ ಭಾವರ ಮನೇಲಿ ಒಂದು ಕೋಳಿ ಇದೆ. ಕೋಳಿ ಸಾಕಿದ್ದಾರೆ ಆಲ್ರೆಡಿ. ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಆಗ್ದಲೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೊಸ ಹೊಸ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ನೋಡಿ. ನೋಡಿ, ಕೋಳಿ ಇದ್ದು ಓಡಾಡ್ತಾ ಇದೆ. ಬ್ಲ್ಯಾಕ್ ಕಲರ್ ಕ್ಯೂಟಾಗಿದೆ. ಅಲ್ಲಿಂದ ಏನಿದೆ ನೋಡೋಣ ಬನ್ನಿ ಮುಂದೆ. ಇಲ್ಲಿ ಮನೆ ಹತ್ರ ಸುತ್ತ ಹಸಿರು, ಪಕ್ಕದಲ್ಲಿ ತೋಟ. ಇವ್ರ ಮನೆ ಹತ್ರ ನೋಡೋಕ್ಕೆ ಚೆನ್ನಾಗಿದೆ. ಒಳ್ಳೆ ಪಕ್ಕದಲ್ಲಿ ಕಾಫಿ ತೋಟ ಇದೆ. ಈ ಕಡೆ ಮಲ್ನಾಡು ಸೈಡ್ ಅಂದರೆ ಗಿಡಗಳ ಹಬ್ಬನೇ. ಧನು ಅಕ್ಕ ಸಖತ್ ಗಿಡ ಹಾಕಿದ್ದಾಳೆ. ಇದು ಕನಕಾಂಬರ ಗಿಡ. ಇದು ಸೀಸನ್, ಈ ಟೈಮಲ್ಲಿ ಬೇಸಿಗೆಯಲ್ಲಿ ಚೆನ್ನಾಗಿ ಹೂ ಬಿಡುತ್ತೆ. ಯಾರ್ಯಾರಿಗೆ ಕನಕಾಂಬರ ತುಂಬ ಇಷ್ಟ ಕಮೆಂಟ್ ಮಾಡಿ. ನೋಡಿ, ಚೆನ್ನಾಗಿ ಹೂ ಅಳ್ಳಿದೆ. ಆರೆಂಜ್ ಕಲರ್, ಇದು ಯಾವುದೋ ಒಂದು ಯೆಲ್ಲೋ ಕಲರ್ ಗಿಡ ಇದೆ. ಚೆನ್ನಾಗಿ ಹೂ ಬಿಟ್ಟಿದೆ ನೋಡಿ. ದಾಸವಾಳ ಇದೆ, ತುಂಬ ವೆರೈಟಿ ದಾಸವಾಳ ಇದೆ. ಮಕ್ಕಳೆಲ್ಲ ಎದ್ದು ಈಗ ಬರ್ತಾ ಇದ್ದಾರೆ ಬ್ರಷ್ ಮಾಡ್ಕೊಂಡು. ನಮ್ಮ ಚರಿ ಆಲ್ರೆಡಿ ಆಟ ಸ್ಟಾರ್ಟ್ ಮಾಡಿದ್ದಾರೆ. ಏನೋ ಸ್ಪ್ರೇ ಮಾಡೋದು ತಗೊಂಡು ಆಟ ಆಡ್ತಿದ್ದಾನೆ. ನಮ್ಮ ಭಾವನ ಮಗಳು ಸಣ್ಣವಳು ವಿಶು ಆಲ್ರೆಡಿ ಕೆಂಪು ಸಹ ಆಚೆ ಬಂದು ನೋಡ್ತಾ ಕೂತಿದ್ದೆ. ನಮ್ಮ ಭಾವನ ಮನೆ ಹತ್ರ ತುಂಬ ಗಿಡ ಎಲ್ಲ ಹಾಕಿದ್ದಾರೆ ನೋಡಿ. ಇದು ಬಾಳೆ ಗಿಡ, ತುಂಬ ಹಣ್ಣಿನ ಗಿಡ ಎಲ್ಲ ಹಾಕಿದ್ದಾರೆ. ಈಗ ಮಲ್ನಾಡು ಸೈಡು ಕಾಫಿ ಬುಟ್ಟಿ, ಇವ್ರ ಮನೇಲಿ ಕಾಫಿ ಬುಟ್ಟಿ, ಈ ಕಾಫಿ ಪಾತಿ ಆಲ್ರೆಡಿ ಮಾಡಿರ್ತಾರೆ. ಕಾಫಿ ಪಾತಿ ಎಲ್ಲ ಕಾಮನಾಗಿ ಈಗಂತೂ ಈ ಟೈಮಲ್ಲಿ ಮನೆ ಹತ್ರ ಮಾಡಿರ್ತಾರೆ. ಆ ಥರ ಕಾಫಿ ಬುಟ್ಟಿ ನಿಲ್ಲಿಸ್ಬಿಟ್ಟು ಈ ಥರ ಮೊಳಕೆ ಹಾಕಿ ಒಂದು ತಿಂಗಳು ಬಿಟ್ಟು ನೀರಾಕಿ ಈ ಥರ ಎಲೆ ಹೊಡೆದ್ಮೇಲೆ ಆ ಥರ ಬುಟ್ಟಿಗೆ ನೆಡ್ತಾರೆ. ಕಾಫಿ ಮೊಳಕೆ ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲಿ ಬೀನ್ಸ್ ಇದೆ, ಬೀನ್ಸು ಹಾಕಿದ್ದಾರೆ. ಉದ್ದ ಬೀನ್ಸು ಚೆನ್ನಾಗಿ ಬಿಟ್ಟಿದೆ. ಅಡಿಕೆ ತೋಟದೊಳಗಡೆ ಬೀನ್ಸ್ ಗಿಡನೂ ಹಾಕಿದ್ದಾರೆ. ಇಲ್ಲಿ ನೋಡಿ, ಎಲೆ ಬೀಳು. ಮಲ್ನಾಡು ಸೈಡು ಎಲ್ಲರ ಮನೇಲೂ ಒಂದೊಂದು ಎಲೆ ಬೀಳು ಇದ್ದೇ ಇರುತ್ತೆ. ಈಗೆಂತೂ ಕಾಮನ್ ಆಗಿ ಚೆನ್ನಾಗಿ ಹಬ್ಬಿದೆ ನೋಡಿ. ಇಲ್ಲಿ ನೋಡಿ, ಒಂದು ಪರ್ಪಲ್ ಗಿಡ. ಧನು ಅಕ್ಕಗೆ ಹೂವಿನ ಗಿಡ ಅಂದರೆ ತುಂಬ ಇಷ್ಟ. ಯಾವ ಕಡೆ ಹೋಗಿರ್ತಾ ಇಲ್ಲ, ಹೊಸ ಹೊಸ ಗಿಡ ತಂದು ನಡ್ತಾನೆ ಇರ್ತಾಳೆ. ಅವ್ರ ಮೇಲೆ ತುಂಬ ಗಿಡನೂ ಇದೆ, ಚೆನ್ನಾಗಿ ಮೇಂಟೇನು ಮಾಡ್ತಾಳೆ ನೋಡಿ. ದಾಸವಾಳ ಗಿಡಗಳು ಎಷ್ಟು ಥರ ಇದೆ ಅಂತ, ಚೆನ್ನಾಗಿ ಹೂ ಬಿಟ್ಟಿದೆ. ಅವ್ರ ಮನೆ ಸುತ್ತ ಹೂವಿನ ಗಿಡ, ತೋಟ ಎಲ್ಲ ಗ್ರೀನರಿ ತುಂಬ ಚೆನ್ನಾಗಿದೆ.
ನೋಡಿ ಎಷ್ಟು ವೆರೈಟಿ ಗಿಡಗಳಿದೆ. ಕನಕಾಂಬರ ಗಿಡ ನೋಡಿ ಚೆನ್ನಾಗಿ ಹೂವಾಗಿದೆ. ಕೆಳಗಡೆ ಇದೆ ಗಿಡ. ಇದು ನೋಡಿ ಅವ್ರ ಮನೆ ಜಾನಿ, ಇದ್ರ ಹೆಸರು ಜಾನಿ ಅಂತ. ಜಾನಿನು ಬೆಳಗ್ಗೆ ಎದ್ಬಿಟ್ಟು ಬಿಸಿಲು ಕಾಯಿಸ್ತಾ ಇದ್ದಾನೆ. ಇದು ಏನು ಗಿಡ ಅಂತ ಗೆಸ್ ಮಾಡಿ ನೋಡೋಣ. ಇದು ಬಟರ್ ಫ್ರೂಟ್ ಗಿಡ. ಇದನ್ನು ಹಾಕಿದ್ದಾರೆ, ಇನ್ನು ಕಾಯಿ ಬಿಟ್ಟಿಲ್ಲ. ಬಟರ್ ಫ್ರೂಟ್ ಗಿಡ ಇದೆ. ನಿಂಬೆ ಗಿಡ ಇದೆ ನೋಡಿ, ಎಷ್ಟು ಚೆನ್ನಾಗಿ ನಿಂಬೆ ಹಣ್ಣು ಬಿಟ್ಟಿದೆ. ನಿಂಬೆ ಗಿಡ. ಮಾಲೂರಲ್ಲಿ ನೀಲಜ್ಜಿನೂ ಕೂಡ ಎಲ್ಲ ಗಿಡ ಹಾಕೋದು ಅವ್ರಿಗೆ ಇಷ್ಟ, ಹಾಕ್ತಾನೆ ಇರ್ತಾರೆ. ನೋಡಿ ನಿಂಬೆಕಾಯಿ ಬಿಟ್ಟಿದೆ ಆಲ್ರೆಡಿ. ಸಣ್ಣ ನಿಂಬೆಕಾಯಿ ಮತ್ತು ದೊಡ್ಡದೆಲ್ಲ ಇದೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನಿಂಬೆಕಾಯಿಗಳು. ಇಲ್ಲಿ ಅಡಿಕೆ ತೋಟ, ಅವ್ರ ಮೇಲೆ ಹಳ್ಳಿ ಕೋಳಿಗಳಿದೆ ನೋಡಿ, ಹೋಗ್ತಾ ಇದೆ. ಇಲ್ಲಿ ಯೆಲ್ಲೋ ಕಲರ್ ಚೆಂಡು ಹೂವಿನ ಗಿಡ ಇದೆ, ಚೆನ್ನಾಗಿದೆ. ಇದು ಏಲಕ್ಕಿ ಗಿಡ. ಇದ್ರ ಕೆಳಗಡೆ ಏಲಕ್ಕಿ ಬಿಡುತ್ತೆ, ಅದನ್ನು ಕುಯ್ದುಬಿಟ್ಟು ಒಣಗಿಸಿ ಅದು ಡಾರ್ಕ್ ಗ್ರೀನ್ ಕಲರ್ ಆಗುತ್ತೆ. ಇದು ಏಲಕ್ಕಿ ಗಿಡ. ಇನ್ನು ಮತ್ತೆ ಅನಾನಸ್ ಗಿಡ ಇದೆ. ಅನಾನಸ್ ಇದೆ ನೋಡಿ ಆಲ್ರೆಡಿ. ಅನಾನಸ್ ಗಿಡಗಳಿದೆ. ಇದು ಅನಾನಸ್ ಗಿಡಗಳು. ಒಂದು ಅನಾನಸ್ ಬಿಟ್ಟಿದೆ ಆಲ್ರೆಡಿ. ನಮ್ಮ ಕಡೆ ಸೈಡ್ ಮಗ್ಗಗಳೇ ಬಿಡಲ್ಲ, ಆದರೂ ಎಲ್ಲ ಹಾಕ್ತಾರೆ. ಇಲ್ಲಿ ಬಾಳೆ ಗಿಡಗಳಿದೆ. ಹಿಂದೆ ತೋಟದಲ್ಲಿ ನೋಡಿ, ಅಡಿಕೆ ತೋಟದೊಳಗಡೆ ಎಷ್ಟು ಗಿಡ ಆಗಿದೆ. ಹಾಗೆ ದನಕ್ಕೆ ಹೂವಿನ ಗಿಡದಲ್ಲಿ ಇಂಟ್ರೆಸ್ಟ್ ಅನ್ನಲ್ಲ, ಎಲ್ಲ ಕಡೆ ಹೂವಿನ ಗಿಡಗಳಿದೆ ನೋಡಿ. ಎಷ್ಟು ವೆರೈಟಿ ಗಿಡಗಳನ್ನ ಹಾಕಿದ್ದಾಳೆ. ಹೊಸ ಹೊಸ ಗಿಡಗಳು ಎಷ್ಟಿದೆ ನೋಡಿ. ಹಿಂದೆ ಎಲ್ಲ ಇರೋ ಸ್ಪೇಸಲ್ಲೆಲ್ಲ ಗಿಡಗಳು ಹಾಕಿದ್ದಾಳೆ. ಕೋಳಿಗಳು ನೋಡಿ, ಬೆಳಗಿನ ಬಿಸಿಲಲ್ಲಿ ಎಲ್ಲ ಓಡಾಡ್ತಿದೆ. ಕೋಳಿಗಳೆಲ್ಲ ಎಷ್ಟು ಕೋಳಿ ಇದೆ ನೋಡಿ. ಕೋಳಿಗಳು ಎಲ್ಲ ತೋಟದೊಳಗಡೆ ಓಡಾಡ್ತಿದೆ. ಮನೆ ಹಿಂದೆ ಬಾಳೆ ತೋಟ ಇದೆ, ಅಡಿಕೆ ಇದೆ. ಒಳಗಡೆ ಎಲ್ಲ ಹಾಗಲಕಾಯಿ ಬೀಳಿದೆ. ಅಲ್ಲಿ ಮಾವಿನ ಮರ ಇದೆ, ಚೆನ್ನಾಗಿದೆ. ಬಾಳೆ ಗಿಡ ಇದು, ಬಾಳೆ ಕೊನೆ ಬಿಟ್ಟಿದೆ ನೋಡಿ. ಇದು ನಿಂಬೆ ಗಿಡ. ನಿಂಬೆ ಗಿಡಗಳು. ಹಲಸಿನ ಮರ ನೋಡಿ, ಹಲಸಿನ ಮರನೂ ಇದೆ. ಹಲಸಿನಕಾಯಿ ಬಿಟ್ಟಿದೆ. ಅವ್ರ ಮನೆಗೆ ಹೋದರೆ ಎಲ್ಲ ಥರ ಹಣ್ಣು ಇದೆ, ಸೀಬೆ ಹಣ್ಣು ಎಲ್ಲ ಬೆಳೀತಾರೆ. ಹೇಗಿತ್ತು ನಮ್ಮ ಮಾಲೂರು?